ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗಾಗಲೇ ನಿಮಗೆ ಗೊತ್ತದ DCC ಬ್ಯಾಂಕ್, BDCC ಬ್ಯಾಂಕ್ ಅದರ ಸಲುವಾಗಿ ಕಣ ರೆಡಿ ಆಗ್ಯದ. ಅದರಲ್ಲೂ ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ಇಡೀ ಜಿಲ್ಲೆ ಮೇಲೆ ಹಿಡಿದು ಸಾಧಿಸುವಂಥ ನೆಲೆಗಟ್ಟಿನೆಲ್ಲ ಸಾಧಿಸಿದ್ದಾರೆ. ಈಗಾಗಲೇ ಇನ್ನಷ್ಟು ಗಟ್ಟಿಗೊಳಿಸುವ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಮುಂದಿಟ್ಟಾಗ ಸಹಜವಾಗಿ ವಿರೋಧಗಳು ಬರೋ ಸಹಜದ. ಹಳೆಯ ಮಿತ್ರರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಏನೇನೋ ಮಾತಾಡಿದಂಥ ಹೊಂದಾಣಿಕೆ ಮಾಡಿಕೊಂಡ ಮಾತನ್ನು ಇವತ್ತು ಬಾಲ್ಚಂದ್ರ ಜಾರಕಿಹೊಳಿ ಅವರು ಸಂಕೇಶ್ವರದ ವಿದ್ಯುತ್ ಒಂದು ಸಮಾರಂಭದಲ್ಲಿ ಅಂದರೆ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಪ್ರಚಾರದಲ್ಲಿ ವಿಶೇಷ ಒಂದಿಷ್ಟು ಮಾತಾಡಿದರು. ಅದು ನಿಮಗೆ ಗೊತ್ತದ. ಈಗಾಗಲೇ ಆ ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಒಬ್ಬರೇ ಇದ್ರಿವ್ರಿಗೆ ಸಂಚಾಲಕರು ಬೆಂಬಲ ಮಾಡಿದವರು ಕತ್ತಿಯವ್ರಿಗೆ ನಮ್ಮ ಸಹಾಯದಿಂದ ಇವರಿದ್ರು ನೆನವರಿಗೆ ಇರಬೇಕಾಗಿತ್ತು ಅಂತೇಳಿ ಒಳ್ಳೆಯ ಮಾತು. ಸತ್ಯಗಳನ್ನ ಹೇಳಬೇಕಾಗ್ತದೆ. ನಮ್ಗೆ ಅನಿವಾರ್ಯ ಆಗ್ತದೆ. ಜನರಿಗೆ ಮುಂದೆ ಇಟ್ಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ ಯಾರು ಏನು ಎತ್ತ ಅಂತೇಳಿ. ಆ ದಿಶೆಯಲ್ಲಿ ಭಾಳ ತೂಕದಿಂದ ಅಷ್ಟ ಜಾಣ್ಮೆಯಿಂದ ಉಪಯೋಗ ಮಾಡೋ ಜೊತೆಗೆ ಒಂದು ರೀತಿಯಿಂದ DCC ಬ್ಯಾಂಕ್ ಚುನಾವಣಾ ಕಹಳೆಯನ್ನು ಊದಿಬಿಟ್ಟಿದ್ದಾರೆ. ಜೊತೆಗೆ ಹುಕ್ಕೇರಿ ಏರಿಯಾದಲ್ಲೇ ಹೋಗಿ ಅವರ ತವರ ನೆಲದಲ್ಲಿ ನಿಂತ್ಕೊಂಡು ಈ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಬಗ್ಗೆ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಇದು ಭಾಳ ಗಮನಿಸಬೇಕಾದ ಮಾತು. ಯಾಕಂದ್ರೆ ನಾವು ಈಗಾಗಲೇ ಕತ್ತಿಯವರ ಬಾಯಿಂದ PG ರಮೇಶ್ ಕತ್ತಿಯವರು ಮಾತಾಡಿದರೆ, ನಾವು 4 ಜನ 4 ದಿಕ್ಕು ನಿಲ್ತೀವಿ, ನಮ್ಮ ತಾಲೂಕಲ್ಲಿ ಯಾರಿಗೂ ಬರಗೊಡೋದಿಲ್ಲ ಅನ್ನುವಂಥ ಮಾತು. ಇದು ನಿಜವಾಗಿಯೂ ಒಬ್ಬ ಪ್ರಜಾಪ್ರಭುತ್ವವಾದಿ ಮಾತಾಡೋ ಮಾತಲ್ಲ. ಆದರೆ ಇದೇ ಸಂದರ್ಭದಲ್ಲೇ ಬಾಲ್ಚಂದ್ರ ಜಾರಕಿಹೊಳಿ ಬಗ್ಗೆ ಆಗಿರಲಿ ಅಥವಾ ಅವ್ರ ಕುಟುಂಬದ ಬಗ್ಗೆ ಆಗಿರಲಿಲ್ಲ, ಅನೇಕ ಟೀಕೆಗಳಿದ್ದಾವಿಲ್ಲ ಅಂತಲ್ಲ, ಇವರು ಸಾಧರಿದ್ದಾರಪ್ಪ ಅಂತೇಳಿ. ಬಟ್ ಅವ್ರ ಮಾತುಗಳನ್ನ ಇವತ್ತು